ಪ್ರಿಯರೇ, ದಿನದ ಬದುಕಿಗೊಂದು ಕ್ರಿಸ್ತನ ಈ ದನಿ ನಮ್ಮೆಲ್ಲರಿಗೂ ಪ್ರೇರಣೆಯಾಗಲಿ. ಪೂಜಾ ವಿಧಿಯ ಪಾಸ್ಕ ಕಾಲದ 5ನೆಯ ವಾರ, ಮೇ 3, 2024 ಶುಕ್ರವಾರ. ಸಂತ ಯೋವಾನನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ. 15ನೆಯ ಅಧ್ಯಾಯ 12ರಿಂದ 17ರವರೆಗಿನ ವಚನಗಳು. ಆ ಕಾಲದಲ್ಲಿ ಯೇಸು ತಮ್ಮ ಶಿಷ್ಯರಿಗೆ, ನಾನು ಕೊಡುವ ಆಜ್ಞೆ ಏನೆಂದರೆ, ನಾನು ನಿಮ್ಮನ್ನು ಪ್ರೀತಿಸಿದಂತೆಯೇ ನೀವು ಸಹ ಒಬ್ಬರನ್ನೊಬ್ಬರು ಪ್ರೀತಿಸಬೇಕು. ಗೆಳೆಯರಿಗಾಗಿ ತನ್ನ ಪ್ರಾಣವನ್ನೇ ಧಾರೆ ಎರೆಯುವ ಪ್ರೀತಿಗಿಂತ ಮಿಗಿಲಾದ ಪ್ರೀತಿ ಯಾರಲ್ಲೂ ಇಲ್ಲ. ನಾನು ಆಜ್ಞಾಪಿಸಿದಂತೆ ನಡೆದರೆ ನೀವು ನನ್ನ ಗೆಳೆಯರು. ನಾನಿನ್ನೂ ನಿಮ್ಮನ್ನು ದಾಸರೆಂದು ಕರೆಯುವುದಿಲ್ಲ. ಧಣಿಯ ಕೆಲಸ ಕಾರ್ಯಗಳು ದಾಸನಿಗೆ ತಿಳಿಯವು. ನಾನಾದರೋ ಪಿತನಿಂದ ಕೇಳಿಸಿಕೊಂಡದ್ದನ್ನೆಲ್ಲ ನಿಮಗೆ ತಿಳಿಸಿದ್ದೇನೆ. ಈ ಕಾರಣ ನಿಮ್ಮನ್ನು ಗೆಳೆಯರೆಂದು ಕರೆದಿದ್ದೇನೆ. ನೀವು ನನ್ನನ್ನು ಆರಿಸಿಕೊಳ್ಳಲಿಲ್ಲ, ನಾನೇ ನಿಮ್ಮನ್ನು ಆರಿಸಿಕೊಂಡಿದ್ದೇನೆ. ನೀವು ಲೋಕಕ್ಕೆ ಹೋಗಬೇಕು, ಸಫಲರಾಗಬೇಕು. ಆ ಫಲ ಶಾಶ್ವತವಾಗಿರಬೇಕೆಂದೇ ನಿಮ್ಮನ್ನು ನೇಮಿಸಿದ್ದೇನೆ. ಹೀಗಿರಲಾಗಿ ನೀವು ನನ್ನ ಹೆಸರಿನಲ್ಲಿ ಪಿತನಿಂದ ಏನು ಕೇಳಿದರೂ ನಿಮಗೆ ಅದು ಸಿಗುವುದು. ನೀವು ಒಬ್ಬರನ್ನೊಬ್ಬರು ಪ್ರೀತಿಸಬೇಕೆಂಬುದೇ ನಾನು ನಿಮಗೆ ಕೊಡುವ ಆಜ್ಞೆ ಎಂದರು. ಪ್ರಭುವಿನ ಶುಭ ಸಂದೇಶ. ಕ್ರಿಸ್ತರೇ ನಿಮಗೆ ಸ್ತುತಿಸಲಿ. ಚಿಂತನೆ. ನಾನು ನಿಮ್ಮನ್ನು ಪ್ರೀತಿಸಿದಂತೆಯೇ ನೀವು ಸಹ ಒಬ್ಬರನ್ನೊಬ್ಬರು ಪ್ರೀತಿಸಬೇಕು. ಪ್ರಭು ಯೇಸು ಕ್ರಿಸ್ತರಲ್ಲಿ ಆತ್ಮೀಯರೇ, ಇಂದಿನ ಕೆಲ ಕ್ರೈಸ್ತ ಪಂಗಡಗಳ ಕಾರ್ಯವೈಖರಿ ಇಂದಿನ ಮೊದಲನೆಯ ವಾಚನದ ಹಿನ್ನೆಲೆಯನ್ನು ಮರುಕಳಿಸುವಂತಿದೆ. ಅದು ಬೇಡ, ಇದು ತರವಲ್ಲ, ಮತ್ತೊಂದು ಪಾಪ, ಹೀಗೆ ಜನರನ್ನು ಖಂಡಿಸುತ್ತಾ ಅವರನ್ನು ತಮ್ಮತ್ತ ಸೆಳೆದುಕೊಳ್ಳುವುದು ಇಂತಹ ಗುಂಪುಗಳ ಉದ್ದೇಶ. ನಮಗಿರುವ ಒಂದೇ ಒಂದು ಕಟ್ಟಳೆ, ನಾನು ನಿಮ್ಮನ್ನು ಪ್ರೀತಿಸಿದಂತೆಯೇ ನೀವು ಸಹ ಒಬ್ಬರನ್ನೊಬ್ಬರು ಪ್ರೀತಿಸಬೇಕು ಎಂಬುದು. ಪ್ರೀತಿಸಿರಿ ಮತ್ತು ಬೇರೆ ಎಲ್ಲವೂ ಸರಿಹೋಗುತ್ತದೆ, ಎಲ್ಲವೂ ಸರಿದಾರಿಗೆ ಬರುತ್ತದೆ. ದೇವರ ಕರುಣಾಭರಿತ ಪ್ರೀತಿಯು ಯೇಸುವಿನ ಕಾಯಕದ ಮೂಲ ತಿರಳಾಗಿತ್ತು. ಆದ್ದರಿಂದಲೇ ಯೇಸು ತಮ್ಮ ಶಿಷ್ಯರನ್ನು ಕರೆದು, ನಾನು ನಿಮ್ಮನ್ನು ಪ್ರೀತಿಸಿದಂತೆಯೇ ನೀವು ಸಹ ಒಬ್ಬರನ್ನೊಬ್ಬರು ಪ್ರೀತಿಸಿರಿ ಎಂದು ಕರೆ ಕೊಡುತ್ತಾರೆ. ಇದಲ್ಲದೆ ಗೆಳೆಯನಿಗೋಸ್ಕರ ತನ್ನ ಪ್ರಾಣವನ್ನೇ ಕೊಡುವ ಸ್ನೇಹಿತನ ಪ್ರೀತಿ ಅಪಾರವಾದುದ್ದು ಎಂಬುದನ್ನು ತನ್ನ ನೈಜ ಜೀವನದಲ್ಲಿ ಅವರು ತೋರಿಸಿಕೊಟ್ಟರು. ಕುಂಟರಿಗೆ, ಕುರುಡರಿಗೆ, ಜಾರಣೀಯರಿಗೆ ಮತ್ತು ಸಮಾಜದಲ್ಲಿ ದೂಷಣೆಗೆ ತುತ್ತಾದ ಅನೇಕರಿಗೆ ತಂದೆಯ ಪ್ರೀತಿಯನ್ನು ಉಣಿಸಿದರು. ಹೀಗೆ ನೈಜ ಪ್ರೀತಿಯು ಶಾಶ್ವತವಾದದ್ದು, ನಿಸ್ವಾರ್ಥದಿಂದ ಕೂಡಿದ್ದು, ನಮ್ಮನ್ನು ಎಲ್ಲ ತರಹದ ಬಂಧನದಿಂದ ವಿಮುಕ್ತಗೊಳಿಸಿ ನಿತ್ಯ ಜೀವವನ್ನು ಕೊಡುತ್ತದೆಂದು ಸಾರಿದರು. ಇಂದು ನಾವು ಸಹ ನಮ್ಮಲ್ಲಿರುವ ಕೋಪ, ಮದ, ಮತ್ಸರ, ಅಸೂಯೆ, ದ್ವೇಷ, ದಬ್ಬಾಳಿಕೆ ಮತ್ತು ಸ್ವಾರ್ಥ ಎಂಬ ದುರ್ಗುಣಗಳಿಂದ ದೂರವಿದ್ದು, ಪ್ರಭು ಯೇಸುವಿನಂತೆ ನಮ್ಮ ಕುಟುಂಬಗಳಲ್ಲಿ, ಸಮಾಜದಲ್ಲಿ ಹಾಗೂ ನೆರೆಹೊರೆಯವರಲ್ಲಿ ಕ್ರಿಸ್ತನ ಪ್ರೀತಿಯನ್ನು ಬಿತ್ತಿ ಅದೇ ಕ್ರಿಸ್ತನ ಪ್ರತಿರೂಪಗಳಾಗುವಂತೆ ಪ್ರಾರ್ಥಿಸೋಣ. ದೇವರು ನಮ್ಮೆಲ್ಲರನ್ನು ಆಶೀರ್ವದಿಸಲಿ. ಇದು ಧ್ವನಿ ಮಾಧ್ಯಮ ಮನೆಯ ಕೊಡುಗೆ. ಧ್ವನಿ ವಂದನೆಯ ಸ್ವಾಮಿ ಶಾಂತಕುಮಾರ್ ಜೆ, ಬೆಂಗಳೂರು ಮಹಾಧರ್ಮಕ್ಷೇತ್ರ. ಪ್ರಿಯರೇ, ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಪ್ರತಿದಿನ ದೇವರ ವಾಕ್ಯವನ್ನು ಆಲಿಸುತ್ತಾ ಅದನ್ನು ಇತರರೊಂದಿಗೆ ಹಂಚಿಕೊಳ್ಳಲು ನಮಗೆ ನೆರವಾಗಿರಿ. ಧನ್ಯವಾದಗಳು.